ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಒಂದು ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ಕ್ವೆಶ್ಚನ್ಸ್ಗಳನ್ನ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಬೋರ್ಡ್ ಎಕ್ಸಾಮ್ಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಮಕ್ಕಳೇ. ಬಟ್ ದಿ ಅದರ್ ಥಿಂಗ್ ಇಸ್, ನಿಮ್ಗೆ ಇವಾಗ FA2 ಬರುತ್ತೆ, SA1 ಬರುತ್ತೆ, FA3, 4 ಪ್ರೀ ಬೋರ್ಡ್ಸ್ ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ನೀವು ಈ ಥರ ಮಾಡ್ತಾ ಹೋದರೆ, ಆಯಿತಾ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಎಂಡ್ ಗೋಲ್ ಫೈನಲ್ ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಬೋರ್ಡ್ ಎಕ್ಸಾಮ್ ಅಂತ ಹಾಕಿರೋದು. ಬಟ್ ಎಲ್ಲದರಲ್ಲೂ ಈ ಒಂದು ಸೆಟ್ ಆಫ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ನಿಮ್ದಾಗುತ್ತೆ, ಆಯಿತಾ. ಸೊ ಫಸ್ಟ್ ಲೆಟ್ ಮಿ ಆಸ್ಕ್ ಯು ಒನ್ ಕ್ವೆಶ್ಚನ್. ಇಮ್ಯಾಜಿನ್ ದೀಸ್ 2 ಸ್ಟೂಡೆಂಟ್ಸ್ ಸ್ಟಡಿ ದ ಸೇಮ್ ಚಾಪ್ಟರ್, ಆಯಿತಾ. ಸ್ಟೂಡೆಂಟ್ A ಆ್ಯಂಡ್ B ಅಂತ ಅಂದ್ಕೊಳ್ಳೋಣ. ಇಬ್ಬರೂ ಇಂಪ್ಯಾಕ್ಟ್ ಚಾಪ್ಟರ್ನ ಓದಿದ್ದಾರೆ. ದೇ ರೋಟ್ ಆಲ್ಮೋಸ್ಟ್ ದ ಸೇಮ್ ಪಾಯಿಂಟ್ಸ್, ಆಯಿತಾ. ಸೊ ಇಂಪ್ಯಾಕ್ಟ್ ಚಾಪ್ಟ್ರಲ್ಲಿ ಎಜುಕೇಷನ್ ಬಗ್ಗೆ, ಇಂಪ್ಯಾಕ್ಟ್ ಆಫ್ ಎಜುಕೇಷನ್ ಕ್ವೆಶ್ಚನ್ನ ಕೇಳಿದ್ದಾರೆ. A ಆ್ಯಂಡ್ B ಇಬ್ಬರೂ ಆ ಕ್ವೆಶ್ಚನ್ನ ಓದಿದ್ದಾರೆ, ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸ್ನ ಬರೆದಿದ್ದಾರೆ. ಬಟ್ A ಸ್ಕೋರ್ಡ್ 9 ಆ್ಯಂಡ್ B ಸ್ಕೋರ್ಡ್ 5. Why? So can you tell me what is the reason? ಇಬ್ಬರೂ ಓದಿದ್ದಾರೆ, ಇಬ್ಬರೂ ಆಲ್ಮೋಸ್ಟ್ ಸೇಮ್ ಆನ್ಸರ್ ಬರೆದಿದ್ದಾರೆ. ಬಟ್ Aಗೆ 9 ಮಾರ್ಕ್ಸ್ ಬಂದಿದೆ ಆ್ಯಂಡ್ Bಗೆ 5 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 10. ಕ್ಯಾನ್ ಯು ಟೆಲ್ ಮಿ ದ ರೀಸನ್? ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ ನನಗೆ ವಾಟ್ ಇಸ್ ದ ರೀಸನ್ ಅಂತ. ನಾನು ಇಲ್ಲ ಆನ್ಸರ್ನ ಹಾಕ್ತೀನಿ, ಬಟ್ ಬಿಫೋರ್ ದ್ಯಾಟ್ ಯು ಗೈಸ್ ಗೆಸ್ ಮಾಡಿದ್ರಾ? ಓಕೆ. ಸೊ ವಾಸ್ ಒನ್ ಮೋರ್ ಇಂಟೆಲಿಜೆಂಟ್, ಇಲ್ಲ B ತುಂಬ ಕಮ್ಮಿ ಇಂಟೆಲಿಜೆನ್ಸ್ ಇದೆ, Aಗೆ ಜಾಸ್ತಿ ಇಂಟೆಲಿಜೆನ್ಸ್ ಇದೆ ಅಂತನಾ? ಡೆಫಿನೆಟ್ಲಿ ಇಲ್ಲ. ದ ಡಿಫ್ರೆನ್ಸ್ ವಾಸ್ ಹೌ ದೇ ರೋಡ್ ದಿ ಆನ್ಸರ್. ಇಬ್ಬರೂ ಕಷ್ಟಪಟ್ಟಿದ್ದಾರೆ, ಇಬ್ಬರೂ ಚೆನ್ನಾಗಿ ಓದಿದ್ದಾರೆ, ಬಟ್ ಯಾರು ಕರೆಕ್ಟಾಗಿ ಚೆನ್ನಾಗಿ ಆನ್ಸರ್ ಬರೆದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ A ಅದನ್ನು ಮಾಡಿದ್ರು, B ಅದನ್ನು ಮಾಡೋಕ್ಕಾಗಿಲ್ಲ. ಸೊ ನೀವು ಏನಾದರೂ B ಕ್ಯಾಟಗರಿಲಿ ಇದ್ದೀರಾ ಅಂತಂದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಯುವರ್ ಇಂಟೆಲಿಜೆನ್ಸ್. ಅದೇನಾದರೂ ಇಲ್ಲ ನನ್ನ ದಡ್ಡಿ, ನನ್ನ ದಡ್ಡ, ನನ್ನ ಕೈಯಲ್ಲಿ ಆಗೋದಿಲ್ಲ, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಏನಾದರೂ ಇದ್ದರೆ ಅದಕ್ಕೊಂದು ಫುಲ್ ಸ್ಟಾಪ್ನ ಹಾಕಿ. ಸೊ ಇವಾಗ ನಾನೇನು ಹೇಳ್ತೀನಿ ಅದನ್ನು ಮಾಡ್ತಾ ಹೋಗಿ, ಆಯಿತಾ. ಸೊ ಸೀಕ್ರೆಟ್ ನಂಬರ್ 1 ಏನಪ್ಪ ಅಂತಂದರೆ, ಫಸ್ಟ್ ಇಂಪ್ರೆಷನ್ ಡೆಫಿನೆಟ್ಲಿ ಮ್ಯಾಟರ್ಸ್, ಆಯಿತಾ. ಸೊ ಕಮೆಂಟ್ ಬಿಲೋ ರೇಟ್ ಯುವರ್ ಹ್ಯಾಂಡ್ ರೈಟಿಂಗ್ ಫ್ರಮ್ 1 to 10. ಬೇಗ ಮಕ್ಕಳೇ, ಬೇಗ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ಫಸ್ಟ್ ಇಂಪ್ರೆಷನ್ ಮ್ಯಾಟರ್ಸ್ ಅಂತ ಅಂದಿದ ತಕ್ಷಣ, ಇವಾಗ ಇಮ್ಯಾಜಿನ್ ನಾನೇ ಒಂದು ಪೇಪರ್ನ ಇಟ್ಕೊಂಡಿದ್ದೀನಿ, ಒಂದು ಆನ್ಸರ್ ಶೀಟ್ನ. ಓಕೆ, ನಾವಿವಾಗ ಆನ್ಲೈನಲ್ಲಿ ಅದೆಲ್ಲ ಇಲ್ಲ, ಬಟ್ ನಾನು ಆಫ್ಲೈನಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇಟ್ಕೊಂಡಿದ ತಕ್ಷಣ ಕ್ಲೀನಾಗಿರೋ ಅಂಥ ಒಂದು ಪೇಪರ್ನ ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಖುಷಿ, ನಗು ಬರುತ್ತೆ ಮಕ್ಕದಲ್ಲಿ ಗೊತ್ತಿಲ್ದಿರಾನೆ. ಖುಷಿ ಆಗುತ್ತೆ ಕರೆಕ್ಟ್ ಮಾಡಬೇಕು ಅಂತಂದರೆ. ಹ್ಯಾಂಡ್ ರೈಟಿಂಗ್ ಏನೂ ನನಗೆ ಅರ್ಥ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಿತ್ತು ಮಾಡಿದ್ದಾರೆ, ಹೆಂಗಂದರೆ ಹಂಗೆ ಬರೆದಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ತಲೆ ಕೆಟ್ಟೋಗುತ್ತೆ, ಮಾರ್ಕ್ಸ್ನ ಕಟ್ ಮಾಡ್ತೀವಿ. ಬಿಕಾಸ್ ಏನೂ ಅರ್ಥ ಆಗ್ತಾಯಿಲ್ಲ, ಅಲ್ಲಿ ಏನಕ್ಕೆ ಮಾರ್ಕ್ಸ್ ಕೊಡೋದು, ಆಯಿತಾ. ಸೊ ಅದಕ್ಕೆ ಫಸ್ಟ್ ಇಂಪ್ರೆಷನ್ ಇಸ್ ರಿಯಲಿ ದ ಬೆಸ್ಟ್ ಇಂಪ್ರೆಷನ್ ಅಂತಲೇ ಹೇಳ್ಬೋದು. ಸೊ ರೇಟ್ ಮಾಡಿದ್ರೆ ವಾಟ್ ಈಸ್ ಯುವರ್ ಹ್ಯಾಂಡ್ ರೈಟಿಂಗ್ ಆ್ಯಕ್ಚುಲಿ ಪ್ಲೇಸ್ ಅ ಮೇಜರ್ ರೋಲ್ ಮಕ್ಕಳೇ. ಓಕೆ, ಅರ್ಥ ಆಗೋ ಥರ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಯೂಟಿಫುಲ್ಲಾಗಿ ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ. ಡಿಡ್ ಯು ರೇಟ್ 1 to 10? ನನ್ನ ಹ್ಯಾಂಡ್ ರೈಟಿಂಗ್ ನಾನು ಆ್ಯಕ್ಚುಲಿ ಬೋರ್ಡ್ ಮೇಲೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಕ್ಕಳೇ, ಬಟ್ ನೋಟ್ಸ್ ಅಂತ ತೊಗೊಂಡಾಗ ಒಂದು ತಕ್ಕ ಮಟ್ಟಿಗೆ ಬರಿತೀನಿ. ಐ ವಿಲ್ ರೇಟ್ ಮೈ ಸೆಲ್ಫ್ 6 ಆದ್ರೂ. ವಾಟ್ ಅಬೌಟ್ ಯು? ತಿಳಿಸಿದ್ರಾ? ಓಕೆ. ಸೊ ಸೀಕ್ರೆಟ್ ನಂಬರ್ 2 ಆಮೇಲೆ ನೋಡ್ತೀನಿ, ಸೊ ದ್ಯಾಟ್ ನಮ್ಮ ಪದ್ಮಾ ಮ್ಯಾಮ್ಗೆ, ಥಾಮ್ಸನ್ ಸರ್ಗೆ ಹೇಳ್ತೀನಿ ಹ್ಯಾಂಡ್ ರೈಟಿಂಗಲ್ಲಿ ಈ ಥರ ಇದೆಯಂತೆ, ಮಕ್ಕಳಿಗೆ ಸ್ವಲ್ಪ ಏನಾದರೂ ಜಾಸ್ತಿ ಟಿಪ್ಸ್ನ ಕೊಡಿ ಅಂತ. ಓಕೆ. ಸೊ ಸೀಕ್ರೆಟ್ ನಂಬರ್ 2, ನೆವರ್ ಸ್ಟಾರ್ಟ್ ರೈಟಿಂಗ್ ಇಮಿಡಿಯೇಟ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನೋಡ್ತೀರಾ, ನನಗೆ ಗೊತ್ತು ಅಂತ ಟಕ್ಕಂತ ಬರೆದು ಬಿಡ್ತೀರಾ, ಬಟ್ ಅಲ್ಲಿ ಕೇಳಿರೋದೇ ಒಂದು, ನೀವು ಬರಿತಾ ಇರೋದೇ ಇನ್ನೊಂದು ಆಗಿಬಿಡುತ್ತೆ. ಹೌ ಅಂತ ಕೇಳಿದ್ರೆ ನೀವು ರಿಸಲ್ಟ್ಸ್ನ ಬರಿತಾ ಇರ್ತೀರ, ಕಾರಣಗಳನ್ನು ಕೇಳಿದ್ರೆ ನೀವು ಇನ್ನೇನೋ ಘಟನೆಗಳನ್ನು ಬರಿತಾ ಇರೋ ಅಂಥದ್ದು. ಸೊ ಈ ಥರ ಆಗುತ್ತೆ. ನೋಡಿದ ತಕ್ಷಣ ಟಕ್ಕಂತ ಆ ನೆಕ್ಸ್ಟ್ ಸೆಕೆಂಡ್ ಬರೆಯೋದಕ್ಕೆ ಶುರು ಮಾಡಬೇಡಿ. ಫಸ್ಟ್ ಕ್ವೆಶ್ಚನನ್ನು ಓದಿ ಕರೆಕ್ಟಾಗಿ ಏನು ಕೊಟ್ಟಿದ್ದಾರೆ, ಹೌ, ವಾಟ್, ವೆನ್, ವಾಟ್ ಎವರ್ ದ ಕ್ವೆಶ್ಚನ್ ಇಸ್ ಅನಲೈಸ್ ಮಾಡಿ ಒಂದು 5 ಸೆಕೆಂಡ್ ಟೈಮ್ ತೊಗೊಳ್ಳಿ. ಅದಾದಮೇಲೆ ಬರೆಯೋದಕ್ಕೆ ಶುರು ಮಾಡಿ. ಆನ್ಸರ್ನೆಲ್ಲ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ಇದು ಥರ್ಡ್ ಪಾಯಿಂಟ್. ಸೊ ದೀಸ್ ಆರ್ ದ ಕೀವರ್ಡ್ಸ್ ದಟ್ ಐ ಶುಡ್ ಇನ್ಕ್ಲೂಡ್. ಇದೆಲ್ಲ ನಿಮ್ಮ ತಲೆಗೆ ಹೋದರೆ ಉತ್ತಮ. ನೆಕ್ಸ್ಟ್, ರೈಟ್ ಪಾಯಿಂಟ್ ವೈಸ್, ನಾಟ್ ಸ್ಟೋರಿ ವೈಸ್. ಸೋಷಿಯಲಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಸೊ 1 ಮಾರ್ಕ್ಗೆ 2 ಪಾಯಿಂಟ್ಸ್, ಆಯಿತಾ. ಸೊ ಇಲ್ಲಿ ಮಾರ್ಕ್ಸ್, ಇಲ್ಲಿ ಪಾಯಿಂಟ್ಸ್. 2 ಮಾರ್ಕ್ಸ್ಗೆ 4, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ವೈಸಲ್ಲೇ ಬರಿಬೇಕು.
ನೀವಿಲ್ಲೇನು ಕತೆ ಹೊಡಿತಾ ಇಲ್ಲ ಆಯಿತಾ. ಸೊ ಹಿಸ್ಟ್ರಿ ಆಗಿರ್ಬೋದು, ವಿಚ್ ಎವರ್ ಸ್ಟ್ರೀಮ್ ಯು ಟೇಕ್ ಇನ್ ಸೋಷಿಯಲ್ ಸೈನ್ಸ್, ಫ್ರಮ್ ಹಿಸ್ಟ್ರಿ ಟು ಬಿಸ್ನೆಸ್ ಸ್ಟಡೀಸ್ ಎಲ್ಲನೂ ಪಾಯಿಂಟ್ ವೈಸಲ್ಲೇ ಇರಬೇಕು, ಆವಾಗಲೇ ನಿಮಗೆ ಮಾರ್ಕ್ಸ್ ಬರುತ್ತೆ ಆಯಿತಾ. ಸೊ ಒಂದು ಪಾಯಿಂಟ್ ಕರೆಕ್ಟ್ ಆದರೆ ಹಾಫ್ ಮಾರ್ಕ್ ಆ ಥರ ಕೊಡ್ತಾ ಹೋಗ್ತಾರೆ. 1 ಮಾರ್ಕ್ ಆದರೆ 1 ಮಾರ್ಕ್, 2 ಮಾರ್ಕ್, 4 3 6 ಪಾಯಿಂಟ್ಸ್ ಆ್ಯಂಡ್ 4 8 ಪಾಯಿಂಟ್ಸ್ ಆಯಿತಾ. ನೆಕ್ಸ್ಟ್ ಅಂಡರ್ಲೈನ್ ಕೀವರ್ಡ್ಸ್. ಓಕೆ, ಸೊ ಹೌ ಮೆನಿ ಆಫ್ ಯು ಅಂಡರ್ಲೈನ್ ಕೀವರ್ಡ್ಸ್? ನನಗೆ ಎಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅಂಡರ್ಲೈನಿಂಗ್ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಒಬ್ಬ ಟೀಚರ್, ಒಬ್ಬ ಎಕ್ಸಾಮಿನರ್ ಅಂತ ಬಂದಾಗ ಎಷ್ಟು ಸೆಟ್ ಆಫ್ ಪೇಪರ್ಸ್ ಇರುತ್ತೆ ಗೊತ್ತಾ? 200 300 500 ಸಮ್ಟೈಮ್ಸ್ ಇವನ್ ಮೋರ್. ಫುಲ್ಲು ಓದ್ಕೊಂಡು ಕೂತ್ಕೊಳ್ಳಲ್ಲ ಯಾರೂ. ಅದು ಸೋಷಿಯಲ್ ಅಂತ ಸಬ್ಜೆಕ್ಟ್ಸ್ ವಿಚ್ ಇಸ್ ವೆರಿ ಲೆಂದಿ ಆ್ಯಂಡ್ ವಾಸ್ಟ್. ಸೊ ಕೀವರ್ಡ್ಸ್ಗೆ ಹುಡುಕ್ತಾರೆ. ಆ ಕೀವರ್ಡ್ಸ್ನ ನೀವು ಅಂಡರ್ಲೈನ್ ಮಾಡಿದರೆ ಅವ್ರಿಗೆ ಇನ್ನಷ್ಟು ಈಸಿ ಆಗುತ್ತೆ, ಆ್ಯಂಡ್ ಇಮಿಡಿಯೇಟ್ಲಿ ಅವ್ರಿಗೆ ಕರೆಕ್ಟ್ ಆನ್ಸರ್ ಬರ್ದಿದ್ದೀರಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಎಲ್ಲನೂ ಓದಬೇಕು ಅಂತ ಏನಿಲ್ಲ ಒಬ್ಬ ಟೀಚರ್ಗೆ. ಇವಾಗ ಅವ್ರಿಗಿರೋ ಅಂಥ ಎಕ್ಸ್ಪೀರಿಯನ್ಸ್ಗೆ ನೀವು ಆ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿರ್ತೀರಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಆನ್ಸರ್ ಕರೆಕ್ಟಾ ತಪ್ಪಾ ಅಂತ ಆಯಿತಾ. ಬಿಕಾಸ್ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಓದೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಂಡರ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾರೆಲ್ಲ ನೋ ಅಂತ ಹಾಕಿದಿರೋ ನಿಮ್ಮ ನೆಕ್ಸ್ಟ್ FA2 ಅಷ್ಟೊತ್ತಿಗೆ, FA2 ಆಗಿದ್ರೆ SA1 ಅಷ್ಟೊತ್ತಿಗೆ ಎಸ್ ಆಗಬೇಕದು. ಓಕೆನಾ. ಸೊ ಈ ಅಂಡರ್ಲೈನ್ ಯಾವಾಗ ಮಾಡ್ತೀರಾ? ವೆನ್ ಯು ಆರ್ ಕಾನ್ಫಿಡೆಂಟ್. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನೀವು ಓದಿದಾಗ ಅಷ್ಟೇ ಆಯಿತಾ. ಸೊ ಓದಬೇಕು ಮೇನು. ಸೀಕ್ರೆಟ್ ನಂಬರ್ 5, ಮ್ಯಾಪ್ಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. 5 ಮಾರ್ಕ್ಸ್ ಇನ್ ಯೋರ್ ಪಾಕೆಟ್ ಈಸಿಯಾಗಿ. ಅದು ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತಲೂ ಕೊಟ್ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟಲ್ಲಿ. ಆ ಒಂದು ಚಾಪ್ಟರ್ಸ್ನ ಓದ್ಕೊಂಡ್ರು ಸಾಕು ಆಯಿತಾ. ಸೊ ಮ್ಯಾಪ್ಸ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಈಸಿಯಾಗಿ 5 ಮಾರ್ಕ್ಸ್ ಬರುವಂಥ ಒಂದು ಸೆಕ್ಷನ್ ಆಗಿದೆ ಮ್ಯಾಪ್ಸು ಆಯಿತಾ. ಸೀಕ್ರೆಟ್ ನಂಬರ್ 6, ನೆವರ್ ಲೀವ್ ಎನಿ ಕ್ವೆಶ್ಚನ್ಸ್ ಬ್ಲ್ಯಾಂಕ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು 80 ಮಾರ್ಕ್ಸ್ಗೆ ಏನು ಬೇಕೋ ಅದನ್ನೆಲ್ಲ ಬರೆದಿದ್ದೀರಾ ಕ್ಲೀನಾಗಿ ಆಯಿತಾ. ಸೊ ಇನ್ನು ಕೆಲವೊಂದು ಕ್ವೆಶ್ಚನ್ಸ್ ಎಲ್ಲ ಇರುತ್ತಲ್ವ, ಅದರಲ್ಲೂ ಕೂಡ ನಿಮ್ಗೆ ಏನಾದರೂ ಗೊತ್ತು ಅಂತ ಅಂದರೆ ಟೈಮ್ ಎಲ್ಲ ನೀವು ಬರೆದಿದ್ದೆಲ್ಲ ಆದಮೇಲೆ ಇನ್ನೂ ಟೈಮ್ ಇದೆ ಅಂತ ಅಂದಾಗ ಆ ಕ್ವೆಶ್ಚನ್ಸ್ನ ಕೂಡ ಫಿಲ್ ಮಾಡ್ತಾ ಹೋಗಿ. ಸೊ ದೇರ್ ಆರ್ ಚಾನ್ಸಸ್ ಆಫ್ ಗ್ರೇಸ್ ಮಾರ್ಕ್ಸ್. ಈ 80 ಮಾರ್ಕ್ಸಲ್ಲಿ ನೀವೇನು, ದಟ್ ಇಸ್ ಪಾಯಿಂಟ್ ನಂಬರ್ 1. ಈ 80 ಮಾರ್ಕ್ಸಲ್ಲಿ ಕಂಪ್ಲೀಟ್ 80 ಬರೋದಿಲ್ಲ, ನನಗೆ 80 ಔಟ್ ಆಫ್ 80 ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಎಲ್ಲೋ 1-2 ಮಾರ್ಕ್ಸ್ ಮಿಸ್ ಆಗುತ್ತಪ್ಪ ಅಂತ ಅನಿಸಿದ್ರೆ, ಔಟ್ ಆಫ್ ಔಟ್ ಬೇಕು ಅಂತಂದರೆ ಬೇರೆ ಕ್ವೆಶ್ಚನ್ಸ್ನ ಕೂಡ ಪೂರ್ತಿ ಎಲ್ಲ ಇದು ಪೇಪರ್ ಕಂಪ್ಲೀಟ್ ಆದಮೇಲೆ ಬರಿತಾ ಹೋಗಿ ಆಯಿತಾ. ಸೊ ಯಾವುದೇ ಒಂದು ಕ್ವೆಶ್ಚನ್ನ ಕೂಡ ಬ್ಲ್ಯಾಂಕ್ನ ಬಿಡಬೇಡಿ. ಹೇಳ್ದೆ ಅಲ್ಲ, 2 ಕಂಡೀಷನ್ಸ್. ಬರ್ದಿರೋದ್ರಲ್ಲಿ ನಿಮಗೆ 4 ಮಾರ್ಕ್ಸು ಬರ್ಬೋದು, 2 ಮಾರ್ಕ್ಸು ಬರ್ಬೋದು, ಯು ಆರ್ ನಾಟ್ ಶ್ಯೂರ್. ಸೊ ಇನ್ನೊಂದು ಕ್ವೆಶ್ಚನನ್ನು ಬರೆಯೋ ಅಂಥದ್ದು ಲೈಕ್ ದಟ್. ಇಲ್ಲ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಬರೋ ಸಾಧ್ಯತೆಗಳು ಇದೆ ರೇರ್ ಆಗಿ. ಸೊ ಅದು ಕೂಡ ಆಗ್ಬೋದು. ಒಟ್ಟಿನಲ್ಲಿ ಯಾವುದೇ ಒಂದು ಏನಂತಾರೆ ಕ್ವೆಶ್ಚನನ್ನು ಹಾಗೆ ಬಿಟ್ಟು ಬರಬೇಡಿ ಆಯಿತಾ. ಸೀಕ್ರೆಟ್ ನಂಬರ್ 7, ಥಿಂಕ್ ಲೈಕ್ ದಿ ಎಕ್ಸಾಮಿನರ್. ಸೊ ಇವಾಗ ನಾನು ಕೂತ್ಕೊಂಡು ಪೇಪರ್ನ ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಏನೇನು ನೋಡ್ತೀನಿ? ಕ್ಲೀನಾಗಿದೆಯಾ ಇಲ್ವಾ, ನೀಟ್ ಪ್ರೆಸೆಂಟೇಷನ್ ಇದೆಯಾ ಇಲ್ವಾ, ಪಾಯಿಂಟ್ ವೈಸ್ ಬರ್ದಿದ್ದಾರಾ ಇಲ್ವಾ, ಕೀವರ್ಡ್ಸ್ ಕರೆಕ್ಟಾಗಿ ಇದೆಯಾ ಇಲ್ವಾ, ಅಂಡರ್ಲೈನ್ ಮಾಡಿದಾರಾ ಇಲ್ವಾ. ಸೊ ಆ ಥರ ಯೋಚನೆ ಮಾಡಿಕೊಂಡು ನಾನು ಪೇಪರನ್ನು ಕರೆಕ್ಟ್ ಮಾಡ್ತೀನಿ. ನೀವು ಅದೇ ರೀತಿ ಯೋಚನೆ ಮಾಡಿ. ಇವಾಗ ಎಕ್ಸಾಮಿನರ್ ಅಂದರೆ ಇದೆಲ್ಲ ನೋಡ್ತಾರಪ್ಪ, ಸೊ ಆ ರೀತಿ ನಾನು ಬರಿಬೇಕು. ಪಾಯಿಂಟ್ ವೈಸಲ್ಲಿ ಬರಿಬೇಕು, ಕ್ಲೀನ್ ಆ್ಯಂಡ್ ನೀಟ್ ಹ್ಯಾಂಡ್ ರೈಟಿಂಗಲ್ಲಿ ಬರಿಬೇಕು, ಅಂಡರ್ಲೈನ್ ಮಾಡಬೇಕು. ಸೊ ಈ ಥರ ಎಲ್ಲ ನಂತರ ನೀವು ಯೋಚನೆ ಮಾಡಿ ಬರೆದ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸೊ ಎಲ್ಲ ಟೀಚರ್ಸು ನಂತರನೇ ಯೋಚನೆ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ನೀವೂ ಟೀಚರ್ ಥರನೇ ಯೋಚನೆ ಮಾಡಿಬಿಟ್ರೆ ಒಳ್ಳೆಯದು. ಸೊ ಟೀಚರ್ಗೆ ಏನು ಬೇಕೋ ಅದನ್ನು ಕೊಡ್ತೀರಾ. ಸೊ ಮಾರ್ಕ್ಸ್ ನಿಮಗೆ ಕೊಡ್ತಾರೆ, ನಿಮಗೆ ಬೇಕಾಗಿರೋಂಥ ಮಾರ್ಕ್ಸ್ನ ಟೀಚರ್ ಕೊಡ್ತಾರೆ ಅಷ್ಟೇ ಆಯಿತಾ. ಸೊ ಐ ಹ್ಯಾವ್ ಅ ಚಾಲೆಂಜ್ ಫಾರ್ ಯು ಮಕ್ಕಳೇ. ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್ ಟೆಸ್ಟ್ ಮೇ ಬಿ FA2 ಆಯಿತಾ. ಸೊ ಫಾಲೋ ಆಲ್ ದಿ 7 ಸೀಕ್ರೆಟ್ಸ್ ಆಯಿತಾ. 7 ಸೀಕ್ರೆಟ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. ದೆನ್ ಕಮ್ ಬ್ಯಾಕ್ ಆ್ಯಂಡ್ ಕಮೆಂಟ್ ಮೈ ಮಾರ್ಕ್ಸ್ ಇಂಪ್ರೂವ್ಡ್ ಅಂತ. ಸೊ ನಾನು ಡೆಫಿನೆಟ್ಲಿ ಸೆಲೆಬ್ರೇಟ್ ಮಾಡ್ತೀನಿ. ಓಕೆ, ನಾನು ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ, ಅದಕ್ಕೆ ಅವರ ಮಾರ್ಕ್ಸ್ ಇಂಪ್ರೂವ್ ಆಗಿದೆ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ನಿಮ್ಮ ಟೆಸ್ಟ್ ಆದಮೇಲೆ ಈ ವಿಡಿಯೋ ಏನಿದೆ, ಈ ವಿಡಿಯೋ ಕೆಳಗಡೆ ಬಂದು ಮೈ ಮಾರ್ಕ್ಸ್ ಇಂಪ್ರೂವ್ಡ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಫೈನಲಿ ನಾನು ಹೇಳೋದು ಮುಡ್ತಾ ಇದೆ ಮಕ್ಕಳಿಗೆ, ಅದನ್ನು ಅಳವಡಿಸ್ಕೋತಾ ಇದ್ದಾರೆ, ಅದರಿಂದ ಒಂದು ಇಂಪ್ರೂವ್ಮೆಂಟ್ ಅನ್ನೋದನ್ನು ನೋಡ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಎಸ್. ಸೊ
ಮಾಡ್ತೀರಾ ಅನ್ನೋ ಒಂದು ಭರವಸೆಯಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.